ಧ್ಯಾನವನ್ನ ಮಾಡಿದ್ದೇವೆ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ರಾಮನ ಕಲ್ಯಾಣ ನಾವು ಮಾಡಲಿಲ್ಲ. ಭಗವಂತನ ಪ್ರೇರಣೆ ನಮಗೆ ಇವತ್ತಾಗಿದೆ. ನಾವೆಲ್ಲರೂ ರಾಮನಿಗೆ ಸಂಬಂಧಿಗಳು. ಈಗ ಎಲ್ಲವೂ ಸಹ ರಾಮರಾಜ್ಯ. ಈಗ ನಮಗೆ ಗೊತ್ತಿದೆ, ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆದ ಮೇಲೆ ತುಂಬಾ ಬದಲಾವಣೆಗಳಾಗ್ತಾ ಇದೆ. ಇದೇ ಸಂದರ್ಭದಲ್ಲೇ ನಾವು ಈ ಒಂದು ಕ್ಷೇತ್ರದಲ್ಲಿ ರಾಮ ಕಲ್ಯಾಣೋತ್ಸವನ್ನ ಮಾಡ್ತಾ ಇದ್ದೇವೆ. ನಾವು ಈ ದೇವಸ್ಥಾನವನ್ನ ಈ ಕಲ್ಯಾಣೋತ್ಸವದ ವಿಚಾರಕ್ಕೆ ಮಾತಾಡ್ಲಿಕ್ಕೆ ಅಂತ ಬಂದಾಗ ನಮಗೆ ಆವತ್ತಿನ ದಿನ ಆತಿಥ್ಯ ಕೊಟ್ಟಂತ ಅವರ ಹೆಸರನ್ನ ಮರೆತಿದ್ದಾರೆ, ಕೃಷ್ಣಕುಮಾರ್ ಅಂತ ಪ್ರದೀಪ್ ಅವರು ಹೇಳಿದ್ರು, ಸ್ವಾಮಿ ಈ ದೇವಸ್ಥಾನಕ್ಕೋಸ್ಕರ, ಈ ದೇವಾಲಯ ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ಮ ಊರಿನ ಜನ ತುಂಬಾ ಕಷ್ಟಪಟ್ಟಿದ್ದಾರೆ. ಏನೇ ಆಗ್ಲಿ ಪ್ರತಿನಿತ್ಯ ಇಲ್ಲಿ ಪೂಜಾದಿಗಳು ನಡೀಬೇಕು. ಪೂಜಾದಿಗಳು ನಡೀಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇವತ್ತಿನ ಸೇವಾಕರ್ತರು ಅಂತ ಇವ್ರನ್ನೇನು ಕೂರಿಸಿದ್ದೇವೆ ಅವರಷ್ಟೇ ಅಲ್ಲ, ನಾವೆಲ್ಲರೂ ಭಗವಂತನ ಸೇವಾರ್ಥಿಗಳೇ. ಈ ಒಂದು ಸೇವೆಯನ್ನ ನೋಡ್ತಕ್ಕಂತಹದ್ದು, ಕೇಳ್ತಕ್ಕಂತಹದ್ದು ನಮ್ಮ ಪೂರ್ವ ಜನ್ಮದ ಸುಕೃತ. ಅದರಲ್ಲೂ ಈ ಒಂದು ಮಾಘ ಮಾಸ, ನಮ್ಮೆಲ್ಲರಿಗೂ ಗೊತ್ತಿದೆ, ಮಾಘ ಮಾಸ ಬಂದ್ರೆ ನದಿ ಸ್ನಾನಗಳಿಗೆ ಹೋಗ್ತೇವೆ, ಸಮುದ್ರ ಸ್ನಾನಗಳಿಗೆ ಹೋಗ್ತೇವೆ. ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿ ದೇವರ ದೀಪಗಳನ್ನ ಹಚ್ಚಿ ವಿಶೇಷವಾಗಿ ಪೂಜೆಗಳನ್ನ ನಾವು ಮಾಡ್ತೇವೆ. ಆ ರೀತಿಯಾದ ಈ ಒಂದು ಮಾಘ ಮಾಸದಲ್ಲಿ ನಾವೆಲ್ಲರೂ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಭಗವಂತನ ಮಕ್ಕಳೇ. ಈಗ ಸೇವಾರ್ಥಿಗಳಿಂದ ನಾವು ಸಮನ್ಮಾಲ, ಹೂಮಾಲೆ ಆಟವನ್ನ ಆಡಿಸಿದ್ದೇವೆ. ಎಲ್ಲರಿಗೂ ಆಸೆ ಇರುತ್ತೆ, ನಾನು ಭಗವಂತನ ಹತ್ರ ಆಡಬೇಕು, ಭಗವಂತನ ಸೇವೆಯನ್ನ ಮಾಡಬೇಕು. ನನಗೂ ಆ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ಇನ್ನೂ ಸ್ವಲ್ಪ ಜೋರಾಗಿ ಕುಣಿತಿದ್ದೆ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರಗಳು ಇರ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥದ್ದನ್ನ ಯಾರು ಮಾಡೋದಿಲ್ಲ. ಇರ್ತಕ್ಕಂಥದ್ದನ್ನೇ ಈ ಹೂವಿನ ಚೆಂಡಾಟ ಅಂತ. ಭಗವಂತನಿಂದ ನಮ್ಮ ಕಡೆಗೆ ಆ ಚೆಂಡು ಬರುತ್ತೆ. ತಾವೇ ಒಬ್ಬೊಬ್ಬರಾಗಿ ಪಕ್ಕದಲ್ಲಿ ಆ ಭಗವಂತನ ನೆನೆಸ್ಕೊಂಡು ಮನಸ್ಸಿನಲ್ಲೇ ಗೋವಿಂದ ಸ್ಮರಣೆಯನ್ನ ಮಾಡ್ಕೊಳ್ತಾ, ರಾಮರ ಸ್ಮರಣೆಯನ್ನ ಮಾಡ್ಕೊಳ್ತಾ ನೀವೆಲ್ಲರೂ ಆ ಚೆಂಡಾಟವನ್ನ ಆಡಿ ಸಂತೋಷ ಪಡಬೇಕಾಗಿ ಪ್ರಾರ್ಥನೆ. ವಾದ್ಯ ಚೆಲ್ಲಿದಾರ ಮನೆಗೆ